150 ವರ್ಷಗಳ ಇತಿಹಾಸ ಇರುವ ಆಲದ ಮರ ಬಿದ್ದು ಇಬ್ಬರು ಗಾಯಗೊಂಡಿರುವ ಘಟನೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಜರುಗಿದೆ. ಅಲ್ಲಿ ಏನೇನಾಯಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ನಗರದಲ್ಲಿ ಚಲಿಸುತ್ತಿದ್ದ ಬೈಕ್ ಮೇಲೆ ಮುರಿದು ಬಿದ್ದಿದೆ ಆಲದ ಮರ. ಮರದ ಕೊಂಬೆ ಬಿದ್ದಿರುವ ರಭಸಕ್ಕೆ ಬೈಕ್ ಜಖಂಗೊಂಡಿರುವ ಘಟನೆ ನಡೆದಿದೆ. ಪರಿವರ್ತನಾ ಶಾಲೆಗೆ ಹೊರಟಿದ್ದ ಬುಡೇನ್ ಸಾಬ್, ಆತನ ಮಕ್ಕಳಾದ ಅಲಿಯಾ, ಬಾಲಕ ಅಶದ್ ಗಾಯಗೊಂಡಿದ್ದಾರೆ. ಹರಪನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ಟು ಬುಡೇನ್ ಸಾಬ್ ವಿದ್ಯಾರ್ಥಿನಿ ಅಲಿಯಾಳನ್ನು ದಾವಣಗೆರೆಗೆ ಕಳಿಸಿರುವ ವೈದ್ಯರು. ಗಾಯಗೊಂಡಿರುವ ಆಲಿಯಾ, ಬುಡೇನ್ ಸಾಬ್, ಅಶದ್ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಹರಪನಹಳ್ಳಿ ನಗರದಲ್ಲಿರುವ ಇದೇ ಆಲದ ಮರ ನೂರಾರು ಬಾವಲಿಗಳಿಗೆ, ಪಕ್ಷಿಗಳಿಗೆ ಆಶ್ರಯ ತಾಣವಾಗಿರುವಂತಹ ಈ ಮರ ಒಂದು ಕೊಂಬೆ ಶಿವಮೊಗ್ಗ ರಾಜ್ಯ ಹೆದ್ದಾರಿ, ಹೊಸಪೇಟೆ ಶಿವಮೊಗ್ಗ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತಹ ಒಂದು ಮರದ ಕೊಂಬೆ ಇಂದು ಬೆಳಗ್ಗೆ ಮುರಿದು ಬಿದ್ದಿದೆ. ಈ ಮುರಿದು ಬಿದ್ದಿರುವಂತಹ ರಭಸಕ್ಕೆ ಎರಡೂ ಒಂದು ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ. ಹರಪನಹಳ್ಳಿಯ ಪೊಲೀಸರು ಸಿಪಿಐ ಮಾಂತೇಶ್ ಸಜ್ಜನ್, PSI ಶಂಭುಲಿಂಗಯ್ಯ ಅವರ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆಯಿತು. ನಗರಸಭೆಯ ಸಿಬ್ಬಂದಿ ಆಲದ ಮರದ ಕೊಂಬೆಯನ್ನು, ರಸ್ತೆಗೆ ಬಿದ್ದಿರುವಂಥ ಕೊಂಬೆಯನ್ನು ತೆರವು ಮಾಡ್ತಾ ಇದ್ದಾರೆ JCB ಯಂತ್ರದ ಮೂಲಕ. ಈ ಕಡೆಯಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗಿದ್ದು ಪೊಲೀಸರು ಸರಾಗ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಸಿಪಿಐ ಸಜ್ಜನ್ ಮಾಂತೇಶ್ ಅವರು, PSI ಶಂಭುಲಿಂಗಯ್ಯ ಅವರು ವಾಹನಗಳನ್ನು ಕಳಿಸ್ತಾ ಇದ್ದಾರೆ. ಈ ಆಲದ ಮರ 150 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಶಿವಮೊಗ್ಗ ಹೊಸಪೇಟೆ ರಾಜ್ಯ ಹೆದ್ದಾರಿಗೆ ಚಾಚಿಕೊಂಡಿರುವಂಥ ಕೊಂಬೆಗಳು.